ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ಉದಯಕಾಲದ ಆರಾಧನೆಯಲ್ಲಿ ಪ್ರೀತಿಯಿಂದ ಭಾಗವಹಿಸುವಂತೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಮತ್ತು ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮನ್ನು ನಾವು ವಂದಿಸುತ್ತಾ ಈ ಆರಾಧನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ದೇವರನ್ನು ಆರಾಧಿಸಿಕೊಂಡು ಆತನ ಕೃಪಾಶೀರ್ವಾದಗಳಿಗೆ ನಾವು ಪಾತ್ರರಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಈ ಪರಿಶುದ್ಧ ದಿನದ ಉದಯಕಾಲದ ಆರಾಧನೆಯಲ್ಲಿ ನಿನ್ನನ್ನು ಸ್ವಾಮಿ ನಾವು ಆರಾಧಿಸಿಕೊಳ್ಳುವುದಕ್ಕೆ ಬಂದಿದ್ದೇವೆ. ನಿನ್ನ ಸನ್ನಿಧಿ ದೇವರೇ ನಮಗೆ ದಯಪಾಲಿಸಿಕೊಳ್ಳ ಸ್ವಾಮಿ. ನೀನು ಆತ್ಮಸ್ವರೂಪನು, ನಿನ್ನನ್ನು ಆರಾಧಿಸುವುದು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಸ್ವಾಮಿಯವರು ನಮಗೆ ಪ್ರಬೋಧಿಸಿದ್ದನ್ನು ನಾವು ನೆನಪಿಗೆ ತಂದುಕೊಂಡು ಈ ಸಮಯದಲ್ಲಿ ಕರ್ತನೆ ನಿನ್ನ ತ್ರಯೇಕ ನಾಮಕ್ಕೆ ಈ ಆರಾಧನೆಯ ಮೂಲಕ ಘನಮಾನ ಸ್ತೋತ್ರವು ನಮ್ಮ ಆತ್ಮೀಯ ಜೀವಿತಗಳಿಗೆ ಆಶೀರ್ವಾದವನ್ನು ದಯಪಾಲಿಸಿ ಸೈತಾನನ ಪ್ರತಿಯೊಂದು ಕುತಂತ್ರವನ್ನು ಸ್ವಾಮಿ ನೀನು ನಿಗ್ರಹಿಸಿ ಈ ಆರಾಧನೆಯಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ನಮ್ಮನ್ನು ನಡೆಸಲು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳುವಂತೆ ನಾವು ಹಾಡುವಂಥ ಸಂಗೀತದಲ್ಲಿ 299ನೇ ಸಂಗೀತ ಜೀವವಾಕ್ಯದ ಗಾನವ ಇಂಪಾಗಿ ಮಾಡಿ ಈ ಸಂಗೀತವನ್ನು ಹಾಡಿಕೊಳ್ಳುತ್ತಾ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳುವ. Amen.
ಗುರುವಾರ ದೇವಾಲಯದ ಪುಸ್ತಕದಲ್ಲಿ 105ನೇ ಪುಟದಲ್ಲಿರುವಂತಹ 2ನೇ ವಿಧಾನದ ಮೊದಲನೇ ಭಾಗದಲ್ಲಿರುವಂತಹ ತ್ರೈಏಕ ದೇವರ ಸ್ತುತಿಯನ್ನು ಅನುಸರಿಸಿ ದೇವರನ್ನು ಸ್ತುತಿಸಿಕೊಳ್ಳುತ್ತಾ ನಮ್ಮ ಆರಾಧನೆಯನ್ನು ಮುಂದುವರಿಸೋಣ. ಪುಟ 105. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತಗಳೆಲ್ಲವನೇನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವ ಆತನಿಗೂ ಶುರುವಾಗಲಿ. ಮೇಲನ ಲೋಕಗಳಲ್ಲಿ ಜಯ. ಪರಿಶುದ್ಧನೇ ದೇವರೇ, ಪರಿಶುದ್ಧನು ನೀನು. ದೇವರೇ, ಪರಿಶುದ್ಧನು ನೀನು. ಸರ್ವಶಕ್ತನೇ ಪರಿಶುದ್ಧನು ನೀನು. ಸರ್ವಶಕ್ತನೇ ಪರಿಶುದ್ಧನು ನೀನು. ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸುವುದು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸುವುದು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನಿನ್ನ ಎಲ್ಲವುಗಳನ್ನು ಉಂಟು ಮಾಡಿದವನು. ನಿನ್ನ ಕುಮಾರನನ್ನು ನಮ್ಮ ರಕ್ಷಕನನ್ನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇದ್ದವನೂ ಆಗಿದೆ. ಕುಮಾರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು. ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪನೆಯ ನಿಮಿತ್ತವಾಗಿ ಎದ್ದು ಬಂದವನು ಆಗಿದೆ. ಪವಿತ್ರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವುದು. ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವುದು ಆಗಿದೆ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೈಏಕ ದೇವರೇ, ಈ ಸಂದರ್ಭದಲ್ಲಿ ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮಗೆ ದಯಪಾಲಿಸಿಕೊಟ್ಟು ನಿನ್ನ ಆತ್ಮದಿಂದಲೇ ನಾವು ನಿನ್ನನ್ನು ಪ್ರೀತಿಯಿಂದಲೂ ಯಥಾರ್ಥತೆಯಿಂದಲೂ ಆತ್ಮಪೂರ್ಣವಾಗಿ ಆರಾಧಿಸುವುದಕ್ಕೆ ಸಹಾಯ ಮಾಡಿ. ನಿನಗೆ ಸಕಲ ಸ್ತೋತ್ರ, ಮಹಿಮೆ, ಘನತೆ ಉಂಟಾಗಬೇಕಾಗಿ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ನಾವು ಈ ಸಂದರ್ಭದಲ್ಲಿ ಕರ್ತನ ಪಾದಗಳ ಬಳಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಿ ತಂದೆಯನ್ನು ಬಿಟ್ಟು ತಂದೆಯ ಸಹವಾಸದಿಂದ ದೂರ ಹೋದಂತ ಮಗನು ಅವನ ಜೀವನದಲ್ಲಿ ಇಷ್ಟೆಲ್ಲ ಒಂಟಿತನವನ್ನು, ಮಾನಸಿಕವಾದಂಥ ಬಾಧೆಗಳನ್ನು ಅನುಭವಿಸಿದನು. ಒಂಟಿತನದಲ್ಲಿ ಇದ್ದಂಥ ವೇಳೆ ನಾನೆಲ್ಲಿದ್ದರೆ ಸಾಯುತ್ತೇನೆ, ನನ್ನ ತಂದೆಯ ಬೆಳಗ್ಗೆ ಹೋಗಿ ಆತನಲ್ಲಿ ನಾನು ಕ್ಷಮೆ ಯಾಚಿಸಿ ಆತನ ಬಳಿ ಹಾಳಾಗಿರುತ್ತೇನೆ ಎಂಬುದಾಗಿ ಬುದ್ಧಿ ತಂದುಕೊಂಡು ಪಶ್ಚಾತ್ತಾಪದಿಂದ ಹಿಂತಿರುಗಿ ಬಂದಂಥ ಮಗನನ್ನು ತಂದೆಯು ಸೇರಿಸಿಕೊಂಡ ಹಾಗೆ ಈಗ ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾದ ರೀತಿಯಲ್ಲಿ ದೇವರಿಗೆ ಅರಿಕೆ ಮಾಡುವುದಾದ ಅದನ್ನು ಕಾರಣಗಳು ನಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ನಾವು ಆತನ ಅನ್ಯೋನ್ಯತೆಯನ್ನು ಅನುಭವಿಸಿ ಸಂತೋಷವಾಗಿ ಜೀವಿಸುವ ಹಾಗೆ ಕೃಪೆ ತೋರಿಸುವ ಹಾಗೆ. ಹಾಗಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ
ಕೆಲ ಕ್ಷಣಗಳ ಮೌನವಾಗಿದ್ದುಕೊಂಡು ನಾವಿರುವ ಸ್ಥಳಗಳಲ್ಲಿ ಮೊಣಕಾಲಬೇಕು. ಸರ್ವಶಕ್ತನಾದ ತಂದೆಯಾದ ದೇವರ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗೋಣ. ನಮ್ಮ ಪಾಪಗಳನ್ನು ಸರ್ವಶಕ್ತನಾದ ದೇವರಿಗೆ ವಿನಯದೊಡನೆ ಆರೈಕೆ ಮಾಡೋಣ. 108ನೇ ಪುಟದಲ್ಲಿರುವಂಥ ಮೊದಲನೆಯ ಪಾಪದ ರೆಕ್ಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಆರೈಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವುದಕ್ಕೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇಲೆ ಪಶ್ಚಾತ್ತಾಪ ಪಡುವಾಗಲು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವ ಭಕ್ತಿಯು, ನೀತಿಯು, ಸ್ವಸ್ಥ ಚಿತ್ತವೂ ಉಳ್ಳವರಾಗಿ ಜೀವಿಸುವ ಆತನ ನಿಮಿತ್ತ ಸಹಾಯವನ್ನು ಪ್ರಾರ್ಥಿಸುವುದು. ಆಮೇಲೆ ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೆನ್. ಈಗ ಪರಿಶುದ್ಧ ಗ್ರಂಥದಿಂದ ಸತ್ಯವೇದ ಪಾರಾಯಣ. ಪರಿಶುದ್ಧ ಭಾವವಾದ ಆರಾಧನೆಯಲ್ಲಿ ಆರಿಸಿಕೊಂಡಂಥ ದೇವರ ವಾಕ್ಯದಲ್ಲಿನ ಭಾಗವು ಮತ್ತೊಂದು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 29ವರೆಗೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 24ರಿಂದ 29ವರೆಗೆ. ದೇವರ ವಾಕ್ಯವನ್ನು ಕೇಳಿದೆ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳನ್ನೇ ನಡೆಯುವನು ಮಣ್ಣಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿದು ಹಳ್ಳಗಳು ಬಂದವು. 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದರೂ ಅದರ ಅಸ್ತಿವಾರವು ಬಂಡೆಯ ಮೇಲೆ ಇರುವುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಕುಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿದು ಹಳ್ಳಗಳು ಬಂದವು. 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಕುಡಿಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ಯೇಸು ಈ ಮಾತುಗಳನ್ನು ಕೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳನ್ನು ಆತನ ಉಪದೇಶಕ್ಕೆ ಅತ್ಯಾಚಾರಪಟ್ಟರು. ಯಾಕೆಂದರೆ ಆತನು ಅವರ ಶಾಸ್ತ್ರಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ನೀವು ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನೇ ನಾವು ವಾಕ್ಯ ಧ್ಯಾನಕ್ಕೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ. ನನ್ನ ಕೂಡ ಮಾತಾಡುವ ಒಂದು ಚರಣ
ಸೇವೆಗೆ ಸಮರ್ಪಕವಾಗಲಿ. ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ಈ ದಿನದ ವಾಕ್ಯ ಜ್ಞಾನವನ್ನು ನಾವು ನೋಡುವಾಗ ಥಿಯೋಲಜಿಕಲ್ ಎಜುಕೇಷನ್ ಸಂಡೇ ಎಂಬುದಾಗಿ ದೈವಶಾಸ್ತ್ರೀಯವಾದ ಭಾನುವಾರ, ಎಕ್ವಿಪಿಂಗ್ ದ ಪೀಪಲ್ ಆಫ್ ಗಾಡ್ ಎಂಬುದಾಗಿ ಸಭಾಪಾಲಕರ ಭಾನುವಾರವು ನಮ್ಮ ಕ್ಯಾಲೆಂಡರ್ ಪ್ರಕಾರ ಇರುವುದರಿಂದ ಅದನ್ನು ಮುಂದಿನ ಆರಾಧನೆಗಳಲ್ಲಿ ಆಚರಿಸಲಾಗುವುದು. ಆದುದರಿಂದ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ರಿಂದ 29 ವಚನಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಒಂದು ವಿಶೇಷವಾದ ಆಶೀರ್ವಾದ, ಕೃಪೆ, ಅನುಗ್ರಹ, ದೇವರ ವಾಕ್ಯ, ಕ್ರಿಸ್ತನ ಮಾತುಗಳು, ಕ್ರಿಸ್ತನ ಉಪದೇಶ, ಕ್ರಿಸ್ತನ ಬೋಧನೆಗಳು, ಅದನ್ನು ಅನುಸರಿಸುವವರು ಬುದ್ಧಿಯುಳ್ಳಂತಹ ವಿಶ್ವಾಸಿಗಳಾಗಿ, ಮನುಷ್ಯರಾಗಿ ಯಾವ ರೀತಿಯಲ್ಲಿ ಅವರು ಜೀವಿಸುತ್ತಾರೆ ಮತ್ತು ಯೇಸು ಕ್ರಿಸ್ತನ ಬೋಧನೆಗಳನ್ನು, ಉಪದೇಶಗಳನ್ನು, ಆತನಿಂದ ಬರಲಿರುವ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸಿಕೊಂಡು ನಂತರ ಅವುಗಳನ್ನು ಅಳವಡಿಸಿಕೊಳ್ಳದೆ ಬುದ್ಧಿಹೀನರಾಗಿ ಜೀವಿಸಿದರೆ ಅಂಥವರಿಗೆ ಎಂಥ ಗತಿ ಬರ್ತದೆ ಎಂಬುದನ್ನು 24ರಿಂದ 29ನೇ ವಚನಗಳಲ್ಲಿ ನಾವು ಓದಿಕೊಳ್ಳುವಾಗ ಕೇಳಿಸಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ತನ್ನ ವೈದ್ಯರ ಜೊತೆಯಲ್ಲಿ ಆತನು ದೊಡ್ಡ ಬೋಧಕ, ಹಿರಿಯ ಬೋಧಕ. ಯಾಕೆಂದರೆ ಆತನೇ ವಾಕ್ಯವಾಗಿ ಬಂದಾತನೇ, ಆತನೇ ವಾಕ್ಯವೆಂಬಾತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ. ಈ ದಿವಸ ವಾಕ್ಯದ ಭಾಗ ಅಂದರೆ ಸಭಾ ಪಾಲಕರುಗಳನ್ನು ತರಬೇತಿಗೊಳಿಸುವಂತಹ ಆ ಒಂದು ವಿಶೇಷವಾದ ಸೇವೆಯನ್ನು ನಾವು ಈ ದಿವಸದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ದೈವಶಾಸ್ತ್ರೀಯ ಭಾನುವಾರ ಎಂಬುದಾಗಿ ದೈವಶಾಸ್ತ್ರೀಯ ಅನ್ನುವಂತಹ ಈ ಒಂದು ಶಬ್ದ ಅನೇಕರಿಗೆ ಇದು ಒಂದು ದೂರದ ಶಬ್ದವಾಗಿಯೋ ಅಥವಾ ಅರ್ಥವಾಗದೇ ಜ್ಞಾನಶಾಸ್ತ್ರ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಆದರೆ ದೈವಶಾಸ್ತ್ರೀಯವಾದ ಭಾನುವಾರ ಬಹಳ ಶ್ರೇಷ್ಠವಾದದ್ದು. ದೇವರು ಏನಾಗಿದ್ದಾನೆ, ಆತನು ನಮ್ಮ ಜೊತೆಯಲ್ಲಿ ಯಾವ ರೀತಿಯಲ್ಲಿದ್ದಾನೆ, ಆತನ ಒಂದು ಮಾತುಗಳೇನು, ದೈವಶಾಸ್ತ್ರೀಯವಾದ ಮಾತುಗಳ ಅರ್ಥ ವಿವರಣೆ ಏನು, ವಿಶ್ಲೇಷಣೆ ಏನು ಮತ್ತು ಅದರ ವಿವರಣೆಗಳೇನು ಮತ್ತು ಪ್ರಸಂಗಗಳು, ಬೋಧನೆಗಳು ಅನೇಕ ಕಡೆಗಳಲ್ಲಿ ನಾವು ಅದನ್ನು ಈ ದೈವಶಾಸ್ತ್ರೀಯ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಾಕ್ಯಗಳಿಂದ ನಮ್ಮ ಜೀವಿತದಲ್ಲಿ, ನಮ್ಮ ಸನ್ನಿವೇಶಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಸಭೆಗಳಿಗೆ, ನಮ್ಮ ಸಂದರ್ಭಗಳಿಗೆ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವಂಥದ್ದೇ ದೈವಶಾಸ್ತ್ರೀಯವಾದ. ಈ ದೈವಶಾಸ್ತ್ರೀಯ ತರಬೇತಿ ಕೊಡುವಂಥದ್ದು ದೈವಶಾಸ್ತ್ರೀಯವಾದ ಕಾಲೇಜುಗಳು. ನಮ್ಮ ಕರ್ನಾಟಕದಲ್ಲಿ 2 ಕಾಲೇಜುಗಳಿವೆ. ಒಂದು ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜ್ UTC ಎಂಬುದಾಗಿ, ಒಂದು KTC ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಎಂಬುದಾಗಿ ಇದೆ. ಅಲ್ಲಿ ಸಭಾಪಾಲಕರುಗಳನ್ನು ತರಬೇತಿಗೊಳಿಸ್ತಾರೆ. ಇದಲ್ಲದೆ ಅನೇಕ ರೀತಿಯ ಅನೇಕ ಕಡೆಗಳಲ್ಲಿ ದೈವಶಾಸ್ತ್ರೀಯವನ್ನು ತರಬೇತಿ ಮಾಡುವಂತಹ ಕಾಲೇಜುಗಳು ಇದ್ದಾವೆ. ಯೇಸು ಕ್ರಿಸ್ತನು ಘನವಾದಂತಹ ದೊಡ್ಡದಾದಂತಹ ಬೋಧನೆ, ಆತನ ಬೋಧನೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ, ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ಳುವನು. ಒಬ್ಬರು ಬೋಧನೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾನೆ ಏನೆಂಬುದಾಗಿ ನೋಡುವಾಗ, ಅದನ್ನು ಆ ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಅವನ ನಡತೆ ಬೋಧನೆಯ ಪ್ರಕಾರ ಇರಬೇಕು, ಅವನ ವರ್ತನೆ ಬೋಧನೆಯ ಪ್ರಕಾರ ಇರಬೇಕು. ಅವನು ಬೋಧಿಸುವುದು ಮಾತ್ರವಲ್ಲ, ಬೋಧಿಸುವವನ ಹೇಳುವವನ ಜೀವಿತವು, ಆತನ ನಡತೆಯು, ಆತನ ಒಂದು ವಿಶೇಷವಾದ ವರ್ತನೆಗಳು, ಆತನ ಸಾಕ್ಷಿಯ ಜೀವನ ಎರಡೂ ಒಂದಾಗಿರಬೇಕು.
ಸಹ ಒಂದು ಆಶೀರ್ವಾದದ ಒಂದು ಕೃಪೆಯ ಅನುಗ್ರಹದ ಒಂದು ಆಶೀರ್ವಾದ ಇರ್ತದೆ. ನೀತಿಯುಳ್ಳವ ನೀತಿವಂತಿಕೆ. ಒಬ್ಬನು ನೀತಿವಂತನಾಗಿ ಬದುಕಬೇಕಾದ್ರೆ, ಒಬ್ಬನು ನೀತಿವಂತನಾಗಿ ಜೀವಿಸಬೇಕಾದ್ರೆ ಅವನು ಹೇಳುವ ಒಳ್ಳೆಯ ಮಾತುಗಳಿಗೆ, ಬೋಧನೆಗಳಿಗೆ, ಕೇಳುವ ಬೋಧನೆಗಳಿಗೆ, ಕೇಳಿಸಿಕೊಳ್ಳುವ ಬೋಧನೆಗಳಿಗೆ, ಹೇಳಿಸಿಕೊಳ್ಳುವ ಬೋಧನೆಗಳಿಗೆ, ಹೇಳುವ ಬೋಧನೆಗಳಿಗೆ ಅವನ ಜೀವನ, ಅವನ ಒಂದು ವರ್ತನೆ, ಅವನ ನಡತೆ ಎರಡು ಸಮ್ಮಿಲನವಾಗಿರಬೇಕು. ಅದನ್ನು ನೀತಿ ಎಂಬುದಾಗಿ ಹೆಸರಿಸಿದನು. ಅದ ಕಾರಣ ಅದೇ ಶುರುವಾಗುತ್ತೆ 5ನೇ ವಚನದಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕದ ರಾಜ್ಯದಲ್ಲಿ ಸೇರುತ್ತಾರೆ. ಯೇಸುವಿನ ಕಾಲದಲ್ಲಿ ಶಾಸ್ತ್ರಿಗಳು ಒಳ್ಳೆಯ ಬೋಧನೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಧರ್ಮಶಾಸ್ತ್ರದ ಅರಿವಿತ್ತು, ಧರ್ಮಶಾಸ್ತ್ರದ ತಿಳುವಳಿಕೆ ಇತ್ತು. ಅದನ್ನು ಅವರಲ್ಲಿ ಮಹಾಂತರಾಗಿದ್ದರು. ಶಾಸ್ತ್ರಿಗಳಾಗಲಿ ಫರಿಸಾಯರು ನೀತಿ ನಿಯಮಗಳನ್ನು ಪಾಲಿಸುವವರಾಗಿದ್ದರು. ಆದ್ದರಿಂದ ಅವರ ಬೋಧನೆ, ಶಾಸ್ತ್ರಿಗಳ ಫರಿಸಾಯರ ನೀತಿ, ಅವರ ಬೋಧನೆ ಒಂದು, ಅವರ ಜೀವಿತ ಇನ್ನೊಂದು ಆಗ್ತಿತ್ತು. ಅವರು ಬೋಧಿಸುವುದು ಒಂದು, ಅವರ ಜೀವಿತ ಇನ್ನೊಂದು ಆಗ್ತಿತ್ತು. ಆದರೆ ಅದರಲ್ಲಿ ಯೇಸು ಕ್ರಿಸ್ತನು ಏನಾಗ್ತಾ ಇದ್ದಾನೆಂದರೆ, ನಿಮ್ಮ ಬೋಧನೆಗಳು ಯಾವತ್ತೂ ನೀತಿಯಿಂದ ಕೂಡಿರಬೇಕಾದರೆ, ನೀವು ಹೇಳುವ ಬೋಧನೆಗಳಿಗೆ ಅನುಗುಣವಾಗಿ ನಿಮ್ಮ ಜೀವಿತವೂ ಸಹ, ನಿಮ್ಮ ಜೀವನವೂ ಸಹ ಸಾಕ್ಷಿಯಾಗಿರಬೇಕು. ಉದಾಹರಣೆ 5ನೇ ವಚನ ಅಲ್ಲಿ ಒಂದು ಸಾಮಾಜಿಕ ಅಪರಾಧದ ಬಗ್ಗೆ ಶಾಸ್ತ್ರಿಗಳ ಫರಿಸಾಯರು ಬೋಧನೆ ಮಾಡ್ತಾ ಇದ್ದಾರೆ. ನರಹತ್ಯೆ ಮಾಡಿದವರು ನ್ಯಾಯ ವಿಚಾರಣೆಗೆ ಗುರಿಯಾಗ್ತದೆ ಅಂತ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದಿರುವುದನ್ನ ಅವರು ಯೇಸುವಿನ ಕಾಲದಲ್ಲಿ ಬೋಧನೆ ಮಾಡ್ತಾ ಇದ್ದರು ಜನರಿಗೆ. ಶಾಸ್ತ್ರಿಗಳು ಫರಿಸಾಯರು ಏನೆಂಬುದಾಗಿ ಹೇಳುವಾಗ, ನ್ಯಾಯ ವಿಚಾರಣೆಗೆ ಗುರಿಯಾಗ್ತೀರಾ, ಹುಷಾರು, ನರಹತ್ಯೆ ಮಾಡಬೇಡಿ. ಆದರೆ ಕ್ರಿಸ್ತನ ಬೋಧನೆ ಏನಂತ ಹೇಳ್ತದಂದ್ರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆ ನರಹತ್ಯೆ ಮಾಡುವಂತಹ ಕ್ರಿಯೆಗೆ, ಪ್ರಕ್ರಿಯೆಗೆ ಇರುವಂತಹ ಮೂಲ ವಸ್ತುವನ್ನೇ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ತರುವುದನ್ನು ಮಾಡ್ತಾರೆ. ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಶಾಸ್ತ್ರಿಗಳು ಫರಿಸಾಯರ ಬೋಧನೆ ಏನಿತ್ತಂದರೆ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡಿದರೆ ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಅಂತ. ಒಬ್ಬನನ್ನು ಕೊಂದ್ರೆ ಅವನಿಗೆ ನ್ಯಾಯ ವಿಚಾರಣೆ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಇಲ್ಲ, ನಾನು ನಿಮಗೆ ಹೇಳುವ ಬೋಧನೆ ಏನೆಂದರೆ, ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನು ನ್ಯಾಯ ವಿಚಾರಣೆ ಮತ್ತು ಸಹೋದರನನ್ನು ನೋಡಿ ಚೀಚ ಅಂದರೆ ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗ್ತಾನೆ. ಒಂದು ಆಂತರಿಕವಾಗಿ ಹೃದಯದಲ್ಲಿ ಅಥವಾ ಮನಸ್ಸಿನಿಂದ ಬರುವಂತಹ ಸಿಟ್ಟು, ಅದು ಆ ಒಂದು ವಿಷಯವನ್ನು ತೆಗೆದುಕೊಂಡು ಬೋಧನೆ ಮಾಡ್ತಾ ಇದ್ದಾರೆ. ಆಂತರಿಕ ಶುದ್ಧಿಯಾಗಬೇಕೆಂಬುದಾಗಿ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಶಾಸ್ತ್ರಿಗಳು ಫರಿಸಾಯರು ಬಹಿರಂಗದ ಆಚರಣೆ, ಬಹಿರಂಗದ ಶುದ್ಧಾಚರಣೆ ಹೇಳುವುದಕ್ಕೆ ಇಷ್ಟಪಟ್ಟರೆ, ಯೇಸು ಕ್ರಿಸ್ತನು ಇಲ್ಲ, ಆಂತರ್ಯದಲ್ಲಿ ಸಿಟ್ಟುಗೊಳ್ಳುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವುದು, ಚೀಚ ಅಂದರೆ ನ್ಯಾಯ ಸಭೆಗಳು, ಮೂರ್ಖ ಅತಿರೇಕಕ್ಕೆ ಗುರಿಯಾಗುವವರು. ಇವನ್ನೆಲ್ಲ ಕಟ್ಟಿಕೊಂಡು ನಮ್ಮ ಹೃದಯದೊಳಗೆ ಸಿಟ್ಟು, ಕೋಪ, ರೋಷ, ದ್ವೇಷ ಮತ್ತು ಇತರರಿಗೆ ಜರಿಯುವಂಥದ್ದು, ಬೈಯುವಂಥದ್ದು, ಇವುಗಳನ್ನೆಲ್ಲ ಇಟ್ಟುಕೊಂಡು ಸಭೆಯೊಳಗೆ ಬಂದು ಚರ್ಚಿನಲ್ಲಿ ಅಥವಾ ಆರಾಧನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಜೀವನ ಕೂಟಗಳಲ್ಲಿ ದೇವರ ಮುಂದೆ ಕಾಣಿಸಿಕೊಂಡ್ರೆ ಅದು ನಿಜವಾದ ಜೀವನವಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀನು ಆರಾಧನೆ ಮಾಡಬೇಕಾದ್ರೆ, ನೀನು ಆರಾಧನೆಯಲ್ಲಿ ಕಾಣಿಕೆ ಆಗಬೇಕಾದ್ರೆ ಮೊದಲು ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಏನೋ ವಿರೋಧವಿದೆ, ಮೊದಲು ನಿನ್ನ ಕಾಣಿಕೆಯನ್ನು ಅಲ್ಲೇ ಇಟ್ಟು ಹೋಗು, ಮೊದಲು ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಲ್ಲಿಸು. ಬಹಳ ವಿಶೇಷವಾದ ಆಶೀರ್ವಾದ. ಬಗ್ಗೆ ವಿಷಯದಲ್ಲಿಯೂ ಸಹ ಯೇಸುವಿನ ಬೋಧನೆ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಸಹ 5ನೇ ಅಧ್ಯಾಯ 27ನೇ ವಚನದಲ್ಲಿ ಮತ್ತಾಯ ಬರೆದ ಸುವಾರ್ತೆ, ಅದೇ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 31ನೇ ವಚನದಲ್ಲಿ ವ್ಯಭಿಚಾರದ ವಿಷಯದಲ್ಲಿ ಮತ್ತು ಹೆಂಡತಿ ಬಿಟ್ಟು ಬಿಡುವಂತಹ ತ್ಯಾಗ ಪತ್ರ, ಡೈವರ್ಸ್ ವಿಷಯ
ಧರ್ಮೋಪದೇಶಕಾಂಡ 24ನೇ ಅಧ್ಯಾಯ 1ನೇ ವಚನದಲ್ಲಿ ಇರುವಂತಹ ಆ ಒಂದು ವಚನಗಳನ್ನು ತೆಗೆದುಕೊಂಡು ಶಾಸ್ತ್ರಗಳು ಫರಿಸಾಯರು ಬೋಧನೆ ಮಾಡ್ತಾ ಇದ್ರು. ಏನಂತ ಬೋಧನೆ ಮಾಡ್ತಾ ಇದ್ರು? ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷ ಪಡದೆ ತ್ಯಾಗ ಪತ್ರವನ್ನು ಬರೆದುಕೊಟ್ಟು ಅವಳನ್ನ ಮನೆಯಿಂದ ಕಳಿಸಿಬಿಡಬೇಕು ಅಂತ. ಮೋಶೆಯವರ ಅಂದಿನ ಕಾಲದಲ್ಲಿ, ಅಂದಿನ ಜೀವಿತದಲ್ಲಿ, ಅಂದಿನ ಒಂದು ಜನರ ಒಂದು ಸುತ್ತಮುತ್ತಲಿನ ಇತರ ಅನ್ಯರ ಒಂದು ವಿಷಯಗಳು ತೆಗೆದುಕೊಂಡು ಆತನ ಈ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇವರು ಶಾಸ್ತ್ರಗಳು ಫರಿಸಾಯರು ಈಗಲೇ ಯಾವುದೋ ಒಂದು ಕುಟುಂಬದಲ್ಲಿ, ಆ ಒಂದು ದಾಂಪತ್ಯದಲ್ಲಿ ಯಾವುದೇ ಒಂದು ಸಂತೋಷ, ಯಾವುದೇ ಒಂದು ಸುಖವು ಒಂದು ಹೆಂಡತಿಯಿಂದ ಪತ್ನಿಯಿಂದ ಸೇದೆ ಇದ್ದಾಗ ಯಾವುದೇ ಕಾರಣವನ್ನಾದರೂ ಕೊಟ್ಟು ಆಕೆಯನ್ನು ಕಳಿಸಿಬಿಡುವುದು ಎಂಬುದಾಗಿ ಶಾಸ್ತ್ರಗಳು ಫರಿಸಾಯರು. ಆದರೆ ಸ್ವಾಮಿಯ ಬೋಧನೆ ಏನೆಂದರೆ 5ನೇ ಅಧ್ಯಾಯ 32ನೇ ವಚನ ಮತ್ತೆ ಬೋಧಿಸುತ್ತೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವಿಚಾರ ಮಾಡುವುದಕ್ಕೆ ಕಾರಣಕರ್ತನೊಬ್ಬ. ಕ್ರಿಸ್ತನ ಬೋಧನೆ ಬಹಳ ಶ್ರೇಷ್ಠವಾದದ್ದು. ಬಹಳ ಸಣ್ಣ ಸಣ್ಣ ಕಾರಣಗಳನ್ನು ತೆಗೆದುಕೊಂಡು ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿಗೆ ಅನಾರೋಗ್ಯವಿದೆ, ಹೀಗೆ ನನಗೆ ಯಾವುದೇ ರೀತಿಯಾದಂತಹ ದಾಂಪತ್ಯದ ಒಂದು ಇದಕ್ಕೆ ಒಳಪಡ್ತಾ ಇಲ್ಲ, ನನಗೆ ಯಾವುದೇ ರೀತಿಯಿಂದ ಸಹಕರಿಸ್ತಾ ಇಲ್ಲ, ಹೀಗೆ ಯಾವುದೇ ಒಂದು ಮಾತುಕೊಳ್ಳೋದಿಲ್ಲ, ಹೀಗೆ ಹಠ ಮಾಡ್ತಾಳೆ, ಹೀಗೆ ಜಗಳ ಗಂಟೆ, ಹೀಗೆ ಮಾತುಕೊಳ್ಳೋದಿಲ್ಲ, ಇಂಥ ಸಣ್ಣ ಸಣ್ಣ ಕಾರಣಗಳನ್ನು ತೆಗೆದುಕೊಂಡು ತ್ಯಾಗ ಪತ್ರ ಕೊಡುವುದಲ್ಲ. ಆಧಾರದ ವಿಷಯದಲ್ಲಿ ಮಾತ್ರ ವಿಚಾರ ಕಂಡು ಬಂದರೆ ಮಾತ್ರವೇ ಆಗಬೇಕು ಎಂಬುದಾಗಿ ಹೇಳಿದ್ದಾರೆ. ಆದುದರಿಂದ ಕರ್ತನ ಪ್ರೀತಿ ಸಭೆಯವರೇ, ಯೇಸುವಿನ ಜೀವಿತದಲ್ಲಿ ಯೇಸುವಿನ ಬೋಧನೆಯು ಬಹಳ ಶ್ರೇಷ್ಠವಾದ ಆಶೀರ್ವಾದ. ಯಾಕೆಂದರೆ ಶಾಸ್ತ್ರಿಗಳ ಫರಿಸಾಯರ ಒಂದು ಬೋಧನೆಗಳು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಾಗ ಅವರು ದೇವರ ಬಗ್ಗೆ ಬೋಧನೆ ಮಾಡ್ತಾ ಇದ್ದರು, ದೇವರ ಬಗ್ಗೆ ಕುರಿತು ಜನರಿಗೆ ಬೋಧನೆ ಮಾಡ್ತಾ ಇದ್ದರು. ಆದರೆ ದೇವರ ಪ್ರೀತಿಯನ್ನ ಜನರ ಬಳಿಯಲ್ಲಿ ಹೇಳ್ತಾ ಇರಲಿಲ್ಲ. ದೇವರು ತೋರಿಸುವ ಪ್ರೀತಿ ಏನು, ದೇವರು ತೋರಿಸುವ ಕ್ಷಮಾಪಣೆ ಏನು, ಪಾಪಗಳಿಂದ ಬಿಡುಗಡೆ ಏನು, ಪಾಪಗಳ ಬಂಧನಗಳಿಂದ ಬಿಡುಗಡೆ ಮಾಡುವುದಕ್ಕೆ ದೇವರಿಂದ ದೊರಕುವಂತಹ ಆಶೀರ್ವಾದಗಳೇನು, ಪಾಪ ಕ್ಷಮಾಪಣೆ ಏನು, ಇಂತಹ ಆಂತರ್ಯದ ವಿಷಯಗಳನ್ನ, ಒಳಗಿನ ವಿಷಯಗಳನ್ನ ಅವರು ಹೇಳಿಕೊಡ್ತಾ ಇದ್ದಾರೆ. ಆದುದರಿಂದ ಯೇಸು ಕ್ರಿಸ್ತನು ಯಾವಾಗಲೂ ಸಹ ಆತನ ಬೋಧನೆಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ಆಂತರ್ಯವಾದಂತಹ ಶುದ್ಧಿಗೆ ಆತನು ತಿಳಿಸಲು ಇಷ್ಟಪಡ್ತಾ ಇದ್ದಾರೆ. ಆದ ಕಾರಣ ಓದಿದಂತಹ ವೇದ ಭಾಗದಲ್ಲಿ ನೋಡ್ರಿ, ಯಾವಾಗ ಆಂತರ್ಯ ಶುದ್ಧಿ ಆಗ್ತದೋ, ಯಾವಾಗ ಆಂತರ್ಯದ ಶುದ್ಧಿ ಆಗ್ತದೋ, ತನ್ನಷ್ಟಕ್ಕೆ ತಾನೇ ಬಹಿರಂಗವೂ ಸಹ ಶುದ್ಧಿಯಾಗ್ತದೆ. ಆಂತರ್ಯವನ್ನು ಶುದ್ಧಿ ಮಾಡಿಕೊಂಡು ಬಹಿರಂಗವನ್ನು ಸಹ ಶುದ್ಧಿ ಮಾಡಿಕೊಳ್ಳುವವನು ವಾಕ್ಯದಲ್ಲಿದೆ ಏನೆಂಬುದಾಗಿ ಹೇಳುವಾಗ, ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಗುವನು. ಯಾವ ಆಂತರ್ಯದಲ್ಲಿ ಶುದ್ಧೀಕರಣ ಹೊಂದಿದ್ದಾರೋ, ಬೋಧನೆಗಳನ್ನು ಕೇಳಿಸಿ ಬೋಧನೆಗಳನ್ನು ಹೇಳುವವರು, ಬೋಧನೆಗಳನ್ನು ಆಲಿಸುವವರು ತಮ್ಮ ಜೀವಿತದಲ್ಲಿ, ತಮ್ಮ ಆಂತರ್ಯದಲ್ಲಿ ಇರುವಂತಹ ಇಂದ್ರಿಯಗಳ, ಈ ಒಂದು ದೇಹದಲ್ಲಿ ಇರುವಂತಹ ಇಂದ್ರಿಯಗಳಿಂದ ಹೊರಡಲಿರುವಂತಹ ಆ ಒಂದು ಪಾಪಕ್ಕೆ ಪ್ರೇರಣೆ ನೀಡುವಂತಹ ಅಂಥವುಗಳನ್ನ ಬೋಧನೆಗಳ ಮೂಲಕವಾಗಿ, ಉಪದೇಶಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಅದನ್ನು ಸರಿ ಮಾಡಿಕೊಂಡು ಆಂತರ್ಯ ಶುದ್ಧಿ ಮಾಡಿಕೊಳ್ಳುವುದಾದರೆ ಅಂತ ಮನುಷ್ಯರು 24ನೇ ವಚನ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳನ್ನು ನಡೆಯುವವನು ಕೇಳಿಸಿಕೊಳ್ಬೇಕು, ಅವುಗಳನ್ನು ನಡಿಬೇಕು. ಅವು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಯಾವಾಗ ಆಂತರ್ಯ ಶುದ್ಧಿ ಆಗ್ತದೆ, ಯಾವಾಗ ನಮ್ಮ ಆಂತರ್ಯವು ಶುದ್ಧಿ ಆಗ್ತದೆ, ಯಾವಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ, ಯಾವಾಗ ನಮ್ಮ ಹೃದಯವು ಶುದ್ಧಿ ಆಗ್ತದೆ, ನಮ್ಮ ಮಾತುಗಳಲ್ಲಿ ಯಾವಾಗಲೂ ಒಳ್ಳೆಯತನದ ಮಾತುಗಳು ಬರ್ತದೆ, ಒಳ್ಳೆಯ ಯೋಚನೆಗಳು ಬರ್ತದೆ, ಅಂಥವರಿಗೆ ಚಾಲೆಂಜಸ್ ಇದೆ, ಅಂತ ಆಹ್ವಾನಗಳಿವೆ. ಆಹ್ವಾನಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಎಂತೆಂಥ ಆಹ್ವಾನಗಳು! ಅಂಥವರಿಗೆ ಕೆಲವು ಸಲ ಏನೆಂಬುದಾಗಿ ನೋಡುವಾಗ ಕಟ್ಟಿದ ಮೇಲೆ
ಶೋಧನೆಗಳು ಎದುರಾಗ್ತದೆ. ಕೆಲವು ಸಲ ಹಳ್ಳಗಳು ಬರ್ತದೆ. ಅವರು ಹೇಳುವ ಹಾಗೆಯೇ ನಾನು ನಡೆದುಕೊಳ್ಳುತ್ತೇನೆ, ನಾನು ಬೋಧಿಸುವ ಹಾಗೆಯೇ ನಾನು ನಡೆದುಕೊಳ್ಳುತ್ತೇನೆ. ಕೇಳಿಸಿಕೊಳ್ಳುವವರೇ, ನೀವು ಸಹ ಕೇಳಿಸಿಕೊಂಡು ವಾಕ್ಯಕ್ಕನುಸಾರವಾಗಿ ನೀವು ನಡೆಯಬೇಕಾಗುವವರಿಗೆ ಮಳೆ ಸುರಿಯುವಂತಹ, ಮಳೆ ಎಂಬಂತಹ ಅನೇಕ ರೀತಿಯ ಶೋಧನೆಗಳು ಬರ್ತದೆ ಮತ್ತು ಹಳ್ಳಗಳು ಬರ್ತದೆ. ಕೊಚ್ಚಿಕೊಂಡು ಬಡಕೊಂಡು ನಮ್ಮ ನೀತಿವಂತಿಕೆ ಅಳ್ಳಾಡುವಂತಹ ಪರಿಸ್ಥಿತಿಯಲ್ಲಿ ಬರ್ತದೆ, ಹಳ್ಳಗಳು ಬರ್ತದೆ. ಕೆಲವು ಸಲ 4 ಕಡೆಯಿಂದ ಗಾಳಿ ಬೀಸಿ ಅವರಿಗೆ ಬಡಿತದೆ. ಒಬ್ಬ ನೀತಿವಂತನಾಗಿ ಜೀವಿಸಬೇಕಾದ್ರೆ ಅವನು ಬೋಧನೆಯನ್ನು ಕೇಳಿಸಿಕೊಂಡು ಅವನು ಬೋಧನೆಯನ್ನು ಹೇಳುವವನಾಗಿ ಅದರಂತೆಯೇ ನಡೆಯುವವನಿಗೆ 4 ಕಡೆಯಿಂದ ಶೋಧನೆಗಳು ಪರಿಶೋಧನೆಗಳು ಆವರಿಸಿಕೊಳ್ಳುತ್ತದೆ. ಆದರೆ ವಾಕ್ಯ ಹೇಳುತ್ತದೆ, ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಅಂದರೆ ಯೇಸುವಿನ ಬೋಧನೆಗೆ ಅನುಗುಣವಾಗಿ ಕೇಳಿಸಿಕೊಂಡು ಅಥವಾ ಹೇಳಿಸಿಕೊಂಡು ಅಥವಾ ಹೇಳುವವರಾಗಿ ಅದರ ಪ್ರಕಾರ ನಡೆದದ್ದೇ ಆದರೆ, ನಡೆದೇ ಉಳ್ಳವರಾದರೆ ವಾಕ್ಯ ಇದೆ ಏನೆಂಬುದಾಗಿ ಹೇಳುವಾಗ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ನಮ್ಮ ಪಾದಗಳು, ನಾವು ನಡೆಯುವಂತಹ ಹೆಜ್ಜೆಗಳು, ನಮ್ಮ ಕುಟುಂಬ, ನಮ್ಮ ಜೀವನ ಎಲ್ಲವೂ ಸ್ವಾಮಿ ಹೇಳ್ತಾನೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನೀನು ಕಟ್ಟುವಿ. ಇವತ್ತು ನಾವು ಸಭೆಗಳಿದ್ದೇವೆ, ಸಭೆಗಳು ಕಟ್ಟಲ್ಪಟ್ಟಿವೆ. ಆ ಸಭೆಗಳು ಬಂಡೆಗಳ ಮೇಲೆ ಕಟ್ಟಲ್ಪಟ್ಟಿವೆ. ಆ ಬಂಡೆ ಯಾವುದಂದರೆ ನೀತಿವಂತಿಕೆ ಎಂಬ ಬಂಡೆ. ಆ ನೀತಿವಂತಿಕೆಯಲ್ಲಿ 2 ವಿಷಯಗಳಿವೆ, ಒಂದು ಬೋಧನೆ ಇದೆ, ಒಂದು ನಡತೆ ಇದೆ. ಇವೆರಡು ಬಹಳ ಮುಖ್ಯವಾದದ್ದು. ಅದರಲ್ಲಿ 26ನೇ ವಚನದಲ್ಲಿ ಸ್ವಾಮಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಆದರೆ ನನ್ನ ಮಾತುಗಳನ್ನು ಕೇಳಿಯೋ ಬಹಳ ಚೆನ್ನಾಗಿ ಕೇಳಿಸಿಕೊಳ್ತೇವೆ, ಬಹಳ ಚೆನ್ನಾಗಿ ಬೋಧನೆ ಹೇಳ್ತೇವೆ, ವರ್ಣಮಯವಾಗಿ ವ್ಯಾಕರಣಬದ್ಧವಾಗಿ ಸ್ಟೈಲಿಶ್ ಆಗಿ ಒಳ್ಳೊಳ್ಳೆ ಶಬ್ದಗಳನ್ನು ಹಾಕಿ ಜನರನ್ನು ಮರಳುಗೊಳಿಸುವಂತಹ ಬೋಧನೆಗಳನ್ನು ಮಾಡ್ತೇವೆ. ಕೆಲವು ಸಲ ಕೇಳಿಸಿಕೊಳ್ತೇವೆ, ಕೆಲವು ಸಲ ಚಪ್ಪಾಳೆ ಹೊಡ್ತೇವೆ, ಸಂತೋಷ ಪಡ್ತೇವೆ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯುವ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುವಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಬರೀ ಕೇಳಿಸಿಕೊಂಡ್ರೆ ಅದು ನಮ್ಮ ಹೃದಯದಲ್ಲಿ, ಅದರ ಮನಸ್ಸಿನಲ್ಲಿ, ಅದು ನಮ್ಮ ನಡತೆಯಲ್ಲಿ, ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಆಂತರ್ಯಗಳಲ್ಲಿ, ಇತರರ ಜೊತೆಯಲ್ಲಿ ಅವುಗಳನ್ನು ತೋರಿಸಬೇಕು. ನಮ್ಮ ಮಾತುಗಳನ್ನು ತೋರಿಸಬೇಕು, ನಮ್ಮ ವರ್ತನೆಗಳನ್ನು ಸಹಿತ ತೋರಿಸಬೇಕು, ನಮ್ಮ ಮುಖಭಾವಗಳಲ್ಲಿ ತೋರಿಸಬೇಕು. ಕೆಲವು ಸಲ ನಮ್ಮ ಮುಖಭಾವಗಳಲ್ಲಿ ಸಿಟ್ಟು, ಕೋಪ, ರೋಷ, ದ್ವೇಷಗಳು ಕಾಣಿಸಿಕೊಳ್ತಾನೆ ಇರ್ತದೆ. ಅಲ್ಲಿ ಮುಖವು ನಮ್ಮ ಮನಸ್ಸಿನ ಪ್ರತಿಬಿಂಬ, ಕನ್ನಡಿ ಅಂತ ಕರೀತಾರೆ. ಇವತ್ತು ನಮ್ಮ ಮುಖವು, ಕ್ರೈಸ್ತರ ಮುಖವು, ಕ್ರೈಸ್ತರ ಕಣ್ಣುಗಳು, ಕ್ರೈಸ್ತರ ಮುಖಚ್ಛರಿಯೇ ಅದರಲ್ಲಿ ನೀತಿವಂತಿಕೆ ಕಾಣಬೇಕು. ಆ ನೀತಿವಂತಿಕೆಯಲ್ಲಿ ಏನಿರ್ತದೆ, ಒಂದು ಬೋಧನೆ ಇರ್ತದೆ, ಎರಡನೇದಾಗಿ ಅದರಲ್ಲಿ ನಡತೆ ಇರ್ತದೆ. ಬೋಧನೆಯನ್ನು ನಡೆಯುವುದು ಒಂದು ವೇಳೆ ಆ ರೀತಿಯಲ್ಲಿ ನಡೆದೇ ಇಲ್ಲದೇ ಇದ್ದರೆ ಆ ಬಂಡೆ ಇಲ್ಲದೆ ಇದ್ದರೆ ಉಸುಗು ಯಾವುದೇ ಶಕ್ತಿ ಇಲ್ಲದ್ದು. ಆಗ ಹಳ್ಳಗಳು ಬರ್ತದೆ, ಆಗ ಮಳೆ ಬೀಳ್ತದೆ, 4 ಕಡೆಯಿಂದ ಗಾಳಿ ಬೀಸ್ತದೆ. ಬುದ್ಧಿಹೀನನ ಆ ಒಂದು ಜೀವಿತವು ಅದು ದಡಮ್ಮನೆ ಕಡ್ಕೊಂಡು ಬೇಕು. ದಡಮ್ಮನೆ ಕಡ್ಕೊಂಡು ಬಿತ್ತು. ಕ್ರೈಸ್ತ ಜೀವಿತವು ಈ ಕೆಲವು ಸಲ ವಾಕ್ಯಗಳನ್ನು ಆಲೈಸಿ ಅದರ ಪ್ರಕಾರ ನಡೆಯದೇ ಹೋದರೆ ದಡಮ್ಮನೆ ಕಡ್ಕೊಂಡು ಬೀಳುವಂತಹ ಸ್ಥಿತಿ ಒದಗಿ ಬರ್ತದೆ ಎಂಬುದಾಗಿ ಇವತ್ತು ದೈವಶಾಸ್ತ್ರೀಯ ಭಾನುವಾರ ನಮಗೆ ಬೋಧನೆಯನ್ನು ನೀಡ್ತಾ ಇದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ಯೇಸುವಿನ ಮಾತುಗಳು ಬಹಳ ಶ್ರೇಷ್ಠವಾದವು, ಯೇಸುವಿನ ಬೋಧನೆಗಳು ಬಹಳ ಶ್ರೇಷ್ಠವಾದವುಗಳು. ಆತನ ಇವತ್ತು ನಮಗೂ ಸಹ ನಮಗೂ ಈ ರೀತಿಯಲ್ಲೇ ನಾವು ಬೋಧನೆ ಮಾಡಬೇಕಾದರೆ ನಮಗೆ ದೈವಶಾಸ್ತ್ರೀಯ ತರಬೇತಿಯಾಗಿದೆ. ಇತರರನ್ನ ಅರಿತುಕೊಳ್ಳುವಂಥದ್ದು, ಸಭೆಯನ್ನು ತಿಳಿದುಕೊಳ್ಳುವಂಥದ್ದು, ಸಭಿಕರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಅದಕ್ಕನುಗುಣವಾಗಿ ನಾವು ಬೋಧನೆಗಳನ್ನು ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ನಾನು ಬೋಧನೆ ಮಾಡುವಾಗ
ಯಾವತ್ತೂ ಸಹ ಕ್ರಿಸ್ತನ ಬೋಧನೆಗಳನ್ನು ತಿಳಿದುಕೊಂಡು ಅರಿತುಕೊಂಡು ಅದರ ಹಾಗೆ ನಡೆಯುವ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರ ದೈವಶಾಸ್ತ್ರೀಯಬದ್ಧವಾಗಿ ದೇವರನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನಾನು ನನಗೆ ತಿಳಿದ ಮನಸ್ಸಿನಿಂದ, ನನಗೆ ತಿಳಿದ ಹೃದಯದಿಂದ, ನನಗೆ ಕೊಟ್ಟಂತ ಜ್ಞಾನದಿಂದ ನನಗೆ ಎಲ್ಲ ಸವಲತ್ತುಗಳು ಸಿಕ್ಕಿವೆ ಎಂಬುದಾಗಿ ಹೇಳಿಕೊಂಡು ನಾನು ದೇವರನ್ನು ನಾನು ತಿಳಿದುಕೊಳ್ಳುವುದಲ್ಲ. ಅದನ್ನು ಶಾಸ್ತ್ರೀಯಬದ್ಧವಾಗಿ ಕ್ರಮಬದ್ಧವಾಗಿ ದೇವರನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ ದೇವರು ಕರೆಯಾಗ್ತದೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ನಾನು ಅವರನ್ನು ಶಿಕ್ಷಿಸುತ್ತೇನೆ ಎಂಬುದಾಗಿ, ನಾನು ಆಶೀರ್ವದಿಸುತ್ತೇನೆ ಎಂಬುದಾಗಿ, ನಾನು ಪಾಪ ಕ್ಷಮಾಪಣೆ ನೀಡುತ್ತೇನೆ ಎಂಬುದಾಗಿ ದೇವರ ಅನೇಕ ಆಶೀರ್ವಾದಗಳನ್ನು ನೀಡಿರುವ. ಹೌದು, ನಮ್ಮ ನಂಬಿಕೆ ಇದೆ. ನಂಬಿಕೆ ಪ್ರಕಾರ ನಡಿಬೇಕು. ನಡೆದೇ ಇಲ್ಲದ ನಂಬಿಕೆ ಅದು ಎಂದಿಗೂ ಸಹ ಕರ್ತನೆ ಮೆಚ್ಚುಗೆಯಲ್ಲ. ದೇವರ ಸ್ತೋತ್ರವಾಗಲಿ. ನಮ್ಮನ್ನೆಲ್ಲ ಆಶೀರ್ವದಿಸಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ನಿನ್ನ ಮನಸ್ಸಿನಿಂದ ಬೇಡುತ್ತೇನೆ. ಆಮೆನ್. ನಾವೆಲ್ಲರೂ ನಾವಿರುವಂಥ ಸ್ಥಳಗಳಲ್ಲಿ ಎದ್ದು ನಿಂತುಕೊಂಡು 128ನೆಯ ಪುಟದಲ್ಲಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಹೇಳುತ್ತಾ ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳೋಣ. ಪರಲೋಕ ಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯನ್ನು ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆಯಲ್ಲಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೆಯ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪ್ರಭಾಷಣದಲ್ಲಿ ಕುಳಿತುಕೊಂಡಿದ್ದಾನೆ. ಈತನಿಂದ ಬಂದು ಬದುಕಿದವರಿಗೂ ಸತ್ಯವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇವೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಹಿನ್ನೆಲೆಯಲ್ಲಿ ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವೂ ಹೊಂದಿರುವುದನ್ನು ನಂಬುತ್ತೇವೆ. ಆಮೆನ್. ಸಭೆಯವರು ದಯಮಾಡಿ ಕೂತ್ಕೊಳ್ಳಬಹುದು. ಸಭೆಗೆ ತಿಳಿಸುವಂಥ ಕೆಲವು ಪ್ರಕಟಣೆಗಳು. ಈ ವಾರದಲ್ಲಿ ಜನ್ಮದಿನವನ್ನು ಕಾಣಲಿಕ್ಕಿರುವಂಥದ್ದು 12/12/2020 ಜನ್ಮದಿನ ಮದುವೆ ದಿನಗಳನ್ನು ಕಾಣಲಿಕ್ಕಿರುವಂಥವರು ಹೀಗಿದ್ದಾರೆ. 12/7/2020 ಶ್ರೀ ವೈಜಿ ಪ್ರಕಾಶ್, 13/7/2020 ಶ್ರೀ PS ಪ್ರಸನ್ನಕುಮಾರ್ ಮತ್ತು ಶ್ರೀಮತಿ ನಿವೇದಿತ ವೈಫ್ ಆಫ್ ಮಾರ್ಟಿನ್ ದಿಯೋಡ, 14/7/2020 ಶ್ರೀ ಡೆನಿಸ್ ರಿಚರ್ಡ್ಸನ್ ಹಾಗೂ ಹರ್ಷಿತಾ ಡಾಕ್ಟರ್ ಆಫ್ ಬೇಬಿ ಸುಭಾಷ್, 15/7/2020 ಶ್ರೀ ಬಿ ವಿಜು ಚಾರ್ಲ್ಸ್, ಶ್ರೀ KC ಚಾರ್ಲ್ಸ್, ಶ್ರೀಮತಿ ಜಿ ಅನಿತಾ ವೈಫ್ ಆಫ್ S ವಿಜಯ್ ಕುಮಾರ್, 16/7/2020 ವಿನಯ್ ಇಮ್ಯಾನ್ಯುಯಲ್ ಸನ್ ಆಫ್ ಇಮ್ಯಾನ್ಯುಯಲ್ ಕುರಿಕಟ್ಟೆ ಮತ್ತು P ಉಷಾರಾಣಿ ಡಾಕ್ಟರ್ ಆಫ್ ಪ್ರವೀಣ, 17ನೇ ತಾರೀಕು ಶ್ರೀಮತಿ ಸೌಗಂಧಿಕಾ P ಹಾಗೂ ಶೈಲಜಾ, ಶ್ರೀಮತಿ ಶೈಲಜಾ ವೈಫ್ ಆಫ್ M ಅಬ್ರಹಾಂ. ಮದುವೆ ದಿನ ಕಾಣಲಿಕ್ಕಿರುವಂಥವರು 15/7/2020 ರೇಷ್ಮಾ ಎಲಿಜಬೆತ್ ರಾಣಿ ಹಾಗೂ D ಚೇತನ್ ಕುಮಾರ್, 16/7/2020 ಶ್ರೀಮತಿ ಪ್ರೇಮಲೀಲಾ ಹಾಗೂ ಶ್ರೀ ಜಾನ್ ಮಾರ್ಕ್, 18/7/2020 ಶ್ರೀಮತಿ ಸಲೋಮಿ ಹಾಗೂ ಶ್ರೀ ದೊಡ್ಡ ಯೇಸು. ಜನ್ಮದಿನ ಕಾಣುವಂಥ ಎಲ್ಲರಿಗೂ ಕೂಡ ಸಭೆಯ ವತಿಯಿಂದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಮದುವೆ ದಿನ ಕಾಣಲಿಕ್ಕಿರುವಂಥ ದಂಪತಿಗಳಿಗೆ ಕೂಡ ನಾವು ಮದುವೆ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ದೇವರು ನಿಮ್ಮ ಕುಟುಂಬಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ನೀಡಲಿ ಎಂಬುದಾಗಿ
ಮತ್ತು ನಿಮ್ಮ ಮಕ್ಕಳನ್ನು, ನಿಮ್ಮ ಎಲ್ಲ ಪ್ರಿಯರನ್ನು, ನಿಮಗೆ ಶುಭ ಕೋರುವಂಥ ಎಲ್ಲರನ್ನೂ ದೇವರು ಆಶೀರ್ವದಿಸಲಿದ್ದಾಗಿ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ RPP ಪ್ರಭಾಕರ್ ಅವರು ಪಾಸ್ಟೇಟ್ ಕಮಿಟಿಯ ತಮ್ಮ ಖಜಾಂಚಿ ಹುದ್ದೆಗೆ ರಾಜೀನಾಮೆ ನೀಡಿದ್ದರಿಂದ ದಿನಾಂಕ 9/7/2020 ನಡೆದ ಪಾಸ್ಟೇಟ್ ಕಮಿಟಿ ಮೀಟಿಂಗ್ನಲ್ಲಿ ಶ್ರೀ VD ಪ್ರಸಾದ್ ಅವರನ್ನು ಪಾಸ್ಟೇಟ್ ಕಮಿಟಿಯ ಸದಸ್ಯರು ಮುಂದೆ ಇರುವ 2 ವರ್ಷಗಳ ಅವಧಿಗೆ, ಅಂದರೆ 2020 ಹಾಗೂ 2022 ಅವರನ್ನು ಖಜಾಂಚಿಗಳನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಶ್ರೀ VD ಪ್ರಸಾದ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಇನ್ನು ಮುಂದಿನ ಹಣಕಾಸಿನ ವಿಷಯಗಳಲ್ಲಿ ನೀವು ಅವರನ್ನು ಸಂಪರ್ಕಿಸಬಹುದು. ಸಭೆಯವರು ಅವರಿಗಾಗಿ ಪ್ರಾರ್ಥಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಸಭೆಯು ವಾಯ್ಸ್ ಮೇಲ್ ಉಪಯೋಗಿಸುತ್ತಿರುವುದು ಸಭೆಯವರಿಗೆ ತಿಳಿದಿದೆ. ನಮ್ಮ ಮೊಬೈಲ್ಗೂ ಕೂಡ ಸಭಾವಾರ್ತೆಗಳು ಬೇಕು ಎನ್ನುವಂಥವರು ತಮ್ಮ ಮೊಬೈಲ್ ನಂಬರ್ಗಳನ್ನು ಸಭಾ ಪಾಲಕರುಗಳಿಗಾಗಲಿ ಅಥವಾ ಪಾಸ್ಟೇಟ್ ಕಮಿಟಿಯ ಸದಸ್ಯರುಗಳಿಗಾಗಲಿ ಈ ತಿಂಗಳ ಒಳಗಾಗಿ ನೀಡುವಂತೆ ವಿನಂತಿ. ಈ ತಿಂಗಳ ನಂತರ ಬಂದವುಗಳನ್ನು ವಾಯ್ಸ್ ಮೇಲ್ಗೆ ಸೇರಿಸಲಾಗುವುದಿಲ್ಲ. ಸಭೆಯವರು ಗಮನಿಸಿ ಕಾರ್ಯಪ್ರವೃತ್ತರಾಗುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಜೂನ್ ತಿಂಗಳಲ್ಲಿ ಆರಾಧನೆಗಳ ಮೂಲಕವಾಗಿ ಕೂಡಿಸಲ್ಪಟ್ಟಂಥ ಒಟ್ಟು ಕಾಣಿಕೆ, ತಿಂಗಳ ಒಟ್ಟು ಕಾಣಿಕೆ ಸುಮಾರು 3,70,000. ನೀವು ನೀಡಿದಂಥ ಈ ಕಾಣಿಕೆಗಳಿಗಾಗಿ ನಾವು ನಿಮಗೆ ಸೋಷಿಯಲ್ ಮೀಡಿಯಾದ ಮೂಲಕ, ಆರಾಧನೆಗಳ ಮೂಲಕ ಮಾಡಿದಂಥ ಪ್ರಕಟಣೆಗಳಿಗೆ ನೀವು ಸ್ಪಂದಿಸಿ ಉತ್ತಮವಾದ ಸಹಕಾರ ಮತ್ತು ಕಾಣಿಕೆಗಳನ್ನು ನೀಡಿರುವುದಕ್ಕಾಗಿ ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ಸಭಾಪಾಲಕರ ವತಿಯಿಂದಲೂ ಸಭಾಪಾಲನಾ ಸಮಿತಿಯ ವತಿಯಿಂದಲೂ ನಿಮಗೆ ಕೃತಜ್ಞತೆಗಳನ್ನು ತಿಳಿಸ್ತೇವೆ. ಸುಮಾರು 2,55,000 ರೂಪಾಯಿಗಳನ್ನು ನಾವು ಡಯಾಸಿಸ್ಗೆ ಕಳಿಸಿಕೊಟ್ಟಿದ್ದೇವೆ. 75% ಅಸೆಸ್ಮೆಂಟ್ ಆಗಿ ಕಳಿಸಿಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಉದಾರವಾದ ಕಾಣಿಕೆಗಳಿಗಾಗಿ, ನಿಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಆರಾಧನೆಗಳನ್ನು ನಾವು ನಡೆಸ್ತಾ ಇರುವಂಥದ್ದು ಸಭೆಯವರಾದ ನೀವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಹಾಗಾಗಿ ನಿಮಗೋಸ್ಕರವಾಗಿ ನಾವು ಮಾಡುತ್ತಾ ಇರುವಂಥ ಈ ಸೋಷಿಯಲ್ ಮೀಡಿಯಾದ ಈ ಆರಾಧನೆಗಳನ್ನು ದಯಮಾಡಿ ವೀಕ್ಷಿಸಿರಿ. ಅದರಿಂದ ಆತ್ಮೀಯವಾಗಿ ಲಾಭ ಹೊಂದಿಕೊಳ್ಳ್ರಿ. ಮತ್ತು ನಿಮ್ಮ ಅಕ್ಕಪಕ್ಕ ತಿಳಿಯದೇ ಇರುವಂಥವರು ಯಾರಾದರೂ ಇದ್ದರೂ ಕೂಡ ಅವರಿಗೆ ನೀವು ತಿಳಿಸಿ ಈ ಆರಾಧನೆಯಲ್ಲಿ ಭಾಗವಹಿಸುವ ಹಾಗೆ ಪ್ರೋತ್ಸಾಹಿಸುವಂತೆ. ಮತ್ತು ನಿಮಗೋಸ್ಕರ ಇಷ್ಟೆಲ್ಲ ಇಲ್ಲಿ ಅನೇಕರು ಪ್ರಯಾಸ ಪಡ್ತಾ ಇದ್ದಾರೆ ಈ ಆರಾಧನೆಗಳನ್ನು ನಿಮ್ಮ ಬಳಿಗೆ ತರುವುದಕ್ಕಾಗಿ. ಹಾಗಾಗಿ ನಿಮ್ಮ ನಿರಂತರವಾದ ಪ್ರಾರ್ಥನೆಗಳನ್ನು ಕೂಡ ನಮಗೆ ನೀಡುವಂತೆ, ಪ್ರೋತ್ಸಾಹಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಈಗ ನಾವು ಹಾಡುವಂಥ ಸಂಕೀರ್ತನೆಯಲ್ಲಿ 95ನೇ ಸಂಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. 95ನೇ ಸಂಕೀರ್ತನೆ. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದಗಳು. ಈ ಸಂಕೀರ್ತನೆ ಮಾಡ್ತಾ ಇರುವಾಗ ನಮ್ಮ ಕಾಣಿಕೆ ಕೂಡಿಸಲಾಗುವುದು.
ಇಷ್ಟಪಟ್ಟ ಕಾಣಿಕೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರವಾಗಲಿ. ತಂದೆಯಾಗಿರುವಂಥ ದೇವರೇ, ಈ ಕಾಣಿಕೆಗಳನ್ನು ಸ್ವಾಮಿ ನೀನು ಆಶೀರ್ವದಿಸು. ಮತ್ತು ತಂದೆಯಾಗಿರುವಂಥ ನಮ್ಮ ದೇವರೇ, ಕೃಪಾಭರಿತನಾಗಿರುವಂಥ ನಮ್ಮ ಸ್ವಾಮಿ, ಈ ಕಾಣಿಕೆಗಳನ್ನು ನಿನ್ನ ಸೇವೆಗಾಗಿ ಕರ್ತನೆ ಉಪಯೋಗಿಸಿಕೊಂಡು ದೇವರೇ, ನಿನ್ನ ರಾಜ್ಯ ವ್ಯಾಪ್ತಿಗಾಗಿ ಇದು ಕರ್ತನೆ ಪ್ರಯೋಜನವಾಗಿ ಕಂಡುಬರುವ ಹಾಗೆ ನೀನು ಕೃಪೆ ತೋರಿಸುವುದಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದೆ. ಇದು ಸ್ವಾಮಿ ತಂದೆಯಾಗಿರುವಂಥ ನಮ್ಮ ದೇವರೇ, ಕಳೆದ ತಿಂಗಳಲ್ಲಿ ಧಾರಾಳವಾಗಿ ಸಭೆಯವರು ತಮ್ಮ ಕಾಣಿಕೆಗಳನ್ನು ನೀಡಿದ್ದಾರೆ. ನಮ್ಮ ಡೈಸಿಸ್ನ ಸೇವೆಯನ್ನು ಪ್ರೋತ್ಸಾಹಪಡಿಸ್ತಾ ಇದ್ದಾರೆ. ದೇವರೇ, ನಿನ್ನ ಮೇಲೆ ಅವರಿಗಿರುವಂಥ ಪ್ರೀತಿ, ಸೇವೆ ಮೇಲೆ ಅವರಿಗಿರುವಂಥ ಅಭಿಮಾನ, ಇವೆಲ್ಲವುಗಳಿಗೆ ತಕ್ಕ ರೀತಿಯಲ್ಲಿ ಸ್ವಾಮಿ ಪ್ರತಿ ಒಬ್ಬೊಬ್ಬರನ್ನು ಸಭೆಯಲ್ಲಿರುವಂಥ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವಂತೆ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಅವರ ಪ್ರಾರ್ಥನೆ ಜ್ಞಾಪನೆಗಳಿಗೂ ಕೂಡ ದೇವರೇ ನೀನು ಸದುತ್ತರವನ್ನು ನೀಡುವಂತೆ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ತಂದೆಯಾದ ದೇವರೇ, ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅನೇಕ ಕರ್ತನೆ ಈ ಕೋವಿಡ್ ವ್ಯಾಧಿಯ ಮೂಲಕವಾಗಿ ಬಾಧೆಪಾಡ್ತಾ ಇದ್ದಾರೆ ಸ್ವಾಮಿ. ಅನೇಕರು ಆರ್ಥಿಕ ಸಂಕಷ್ಟದಲ್ಲಿಯೂ ಕೂಡ ಸಿಲುಕಿಕೊಂಡಿದ್ದಾರೆ. ದೇವರೇ, ನೀನು ಅಂಥವರೆಲ್ಲರನ್ನು ಅಪ್ಪ ನಿನ್ನ ಕೃಪೆಯಲ್ಲಿ ನೆನಪು ಮಾಡಿಕೊಂಡು ಈ ರೋಗವನ್ನು ನಿವಾರಿಸೋ ಜನರ ಜೀವನವು ಸುಧಾರಿಸಲ್ಪಡುವ ಹಾಗೆ ತಂದೆಯೇ ಕರಡಿ ತೋರಿಸುವುದಾಗಿ ಅಪ್ಪ ನಿನ್ನನ್ನು ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಈ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ ಜನ್ಮದಿನಗಳನ್ನು ಕಂಡುಕೊಂಡಂಥ, ಮದುವೆ ದಿನಗಳನ್ನು ಕಂಡುಕೊಂಡಂಥ ಎಲ್ಲರನ್ನೂ ಕರ್ತನೆ ನೀನು ಮತ್ತೊಂದು ಹೊಸ ವರ್ಷದಲ್ಲಿ ಪ್ರವೇಶ ಪಡುವ ಹಾಗೆ ಕೃಪೆ ಮಾಡಬೇಕಾಗಿ ಸ್ತೋತ್ರ. ಮತ್ತು ದೇವರೇ, ಈ ವಾರದಲ್ಲಿಯೂ ಸ್ವಾಮಿ ಜನ್ಮದಿನ ಕಾಣಲಿಕ್ಕೆ ಇರುವಂಥ ಕರ್ತನೆ ಮತ್ತು ಮದುವೆ ದಿನಗಳಲ್ಲಿ ಕಾಣಲಿಕ್ಕೆ ಇರುವಂಥ ದಂಪತಿಗಳನ್ನು ಕೂಡ ನಿಮ್ಮನ್ನು ಸ್ಮರಿಸಿ ದೇವರೇ, ಅವರೆಲ್ಲರಿಗೆ ಸುಖಕರವಾದಂಥ ಒಳ್ಳೆಯ ಆಯುಷ್ಯ, ಆರೋಗ್ಯ, ಕುಟುಂಬಗಳಲ್ಲಿ ಸಂತೋಷ ಸಮಾಧಾನದ ಜೀವಿತವನ್ನು ಸ್ವಾಮಿ ನೀನು ದಯಪಾಲಿಸಿಕೊಟ್ಟು ಕರ್ತನೆ ಅವರೆಲ್ಲರನ್ನು ಶರೀರ ಪ್ರಾಣಾತ್ಮಗಳಲ್ಲಿ ಆಶೀರ್ವಾದಗಳಿಂದಲೂ ಮೇಲುಗಳಿಂದಲೂ ನೀನು ತೃಪ್ತಿಪಡಿಸಿ ನಡೆಸುವುದಾಗಿ ಪ್ರಾರ್ಥಿಸ್ತೇವೆ. ಮತ್ತು ಸ್ವಾಮಿ ಮುಂದೆ ಇರುವಂಥ 2 ವರ್ಷದ ಅವಧಿಗೆ ಖಜಾಂಚಿಗಳಾಗಿ ಆಯ್ಕೆಯಾಗಿರುವಂಥ ಶ್ರೀ ವಿ.ಡಿ. ಪ್ರಸಾದ್ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಯೇಸುವೆ ಕೃಪೆಯುಳ್ಳ ಕರ್ತನೆ, ಅವರ ಮುಂದಿನ ಎಲ್ಲ ಸಭೆಯ ಹಣಕಾಸಿನ ವ್ಯವಹಾರದಲ್ಲಿ ನಿನ್ನ ಜ್ಞಾನವನ್ನು ಅವರಿಗೆ ದಯಪಾಲಿಸಿಕೊಟ್ಟು ಅವರನ್ನು ನಡೆಸಿ 1 ವರ್ಷ ಖಜಾಂಚಿಗಳಾಗಿ ಸೇವೆ ಮಾಡಿ ಕರ್ತನೆ ರಾಜೀನಾಮೆ ನೀಡಿದಂಥ ಶ್ರೀ ಆರ್.ಪಿ.ಬಿ. ಪ್ರಭಾಕರ್ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ಇದರಲ್ಲಿ ಇರುವಂಥ ಎಷ್ಟೋ ಪ್ರಯಾಸ ಅವರೆಲ್ಲರೂ ಕೂಡ ದೇವರ ತಾಳ್ಮೆಯಿಂದ ಅದನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಸಭಾಪಾಲನಾ ಸಮಿತಿಯ ಜೊತೆಯಲ್ಲಿ ಕೂಡ ನೀವು ಇರಲಿಕ್ಕಾಗುವಂತೆ ದೇವರೇ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಡ್ತಾ ಇದ್ದೇವೆ. ಮತ್ತು ಸ್ವಾಮಿ, ನಾವು ಹೀಗೆ ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಸ್ವಾಮಿ ಆರಾಧನೆಗಳನ್ನು ಜನರಿಗೆ ತಲುಪಿಸ್ತಾ ಇದ್ದೇವೆ. ಜನರು ಆಸಕ್ತಿಯಿಂದ ಕರ್ತನೆ ತಮ್ಮ ಮನೆಗಳಲ್ಲೇ ಇದ್ದುಕೊಂಡು ದೇವರೇ ನಿನ್ನನ್ನು ಆರಾಧಿಸಿಕೊಂಡು ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ದೇವರೇ ನೀವು ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೃಪಾಭರಿತನಾಗಿರುವಂಥ ದೇವರೇ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನಾರೋಗ್ಯದಲ್ಲಿರುವಂಥ ವಿಶ್ವಾಣಿ ಜೋಸೆಫ್ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಪರಿಪೂರ್ಣವಾದಂಥ ಆರೋಗ್ಯವನ್ನು ದಯಪಾಲಿಸಿಕೊಂಡು ದೇವರೇ ಸೇವೆಯಲ್ಲಿ ತಿರುಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ನಡೆಸಿರಿ. ಅವರನ್ನು ನೋಡಿಕೊಳ್ಳುವಂಥ ಕುಟುಂಬದ ಸದಸ್ಯರಿಗೆ ಬೇಕಾದ ಕಾನೂನು ಪ್ರೀತಿಯನ್ನು ಕೂಡ ನೀವು ಒದಗಿಸಿ, ಅವರು ತೆಗೆದುಕೊಳ್ಳುವಂಥ ಔಷಧಗಳನ್ನು ಕೂಡ ನೀವು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಒದಗಿಸುವಂಥದ್ದಾಗಿರುವಂತೆ ಕೃಪೆ ಮಾಡಿಸುವ ಜಯಪಾಲ್ ಸಾರವರಿಗೋಸ್ಕರ ಕೂಡ ಬೇಡಿಕೊಳ್ತೇವೆ ಕರ್ತನೆ. ಅವರು ಸಂಪೂರ್ಣವಾಗಿ ದೇವರೇ, ಅವರು ತಮಗೆ ಇರುವಂಥ ಅನಾರೋಗ್ಯದ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕಾಗಿ ಸ್ವಸ್ಥತೆಯಕ್ಕಾಗಿ ಅವರ ವಿಷಯದಲ್ಲಿಯೂ ಕೂಡ
ನೀನು ಜರುಗಿಸಲಿಕ್ಕಾಗುವಂತೆ ಸ್ವಾಮಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಇದು ನಮ್ಮ ತಂದೆಯಾಗಿರುವಂಥ ದೇವರೇ, ಕೃಪಾ ಭರಿತನಾಗಿರುವಂಥ ನಮ್ಮ ಸ್ವಾಮಿ, ನಮ್ಮ ಸಭೆಯಲ್ಲಿ ಇರುವಂಥ ಎಲ್ಲ ವಿಧವಾದಂಥ ಸೇವೆಯನ್ನು ಕೂಡ ದೇವರೇ ನೀನು ಆಶೀರ್ವದಿಸು. ವುಮೆನ್ ಫೆಲೋಶಿಪ್ ಅವರು ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕರ್ತನೆ ಅವರ ಜೊತೆ ಇರಿರಿ ಮತ್ತು ಸ್ಥಗಿತವಾಗಿರುವಂಥ ಸಂಡೇ ಸ್ಕೂಲ್ ತರಗತಿಗಳು, ಯೂತ್ ಫೆಲೋಶಿಪ್ ಕರ್ತನೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಾಮಿ ಅದು ನಡೆಸಿಕೊಂಡು ಹೋಗುವಂಥ ಒಳ್ಳೆಯ ದಿನಗಳನ್ನು ಕಾಡುವಂತೆ ಕೃಪೆ ತೋರಿಸುವುದಾಗಿ ಪ್ರಾರ್ಥಿಸ್ತಾರೆ. ದೇವರೇ, ನಮ್ಮ ಡಯಾಸಿಸ್ನಲ್ಲಿರುವಂಥ ಬಿಷಪ್ ಅವರಿಗೋಸ್ಕರವಾಗಿಯೂ ಅವರ ಕೆಳಗಿರುವಂಥ ಎಲ್ಲ ಪದಾಧಿಕಾರಿಗಳಿಗೋಸ್ಕರವಾಗಿಯೂ ಕೂಡ ನಾವು ಪ್ರಾರ್ಥಿಸ್ತೇವೆ. ಮತ್ತು ಮಾಡರೇಟರ್ಗೋಸ್ಕರವಾಗಿಯೂ ಅವರ ಎಲ್ಲ ಆಫೀಸ್ ಬೇರರ್ಸ್ಗಳಿಗೋಸ್ಕರ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಕರ್ತನೆ, ಈ ಕೊರೋನಾ ವ್ಯಾಧಿಯನ್ನು ತಡೆಗಟ್ಟುವುದರಲ್ಲಿ ಪ್ರಯಾಸ ಪಡ್ತಾ ಇರುವಂಥ ಎಲ್ಲ ವೈದ್ಯಕೀಯ ಸಮುದಾಯದವರನ್ನು ಮತ್ತು ಪೊಲೀಸ್ ಇಲಾಖೆಯವರನ್ನು, ಪೌರ ಕಾರ್ಮಿಕರನ್ನು ತಂದೆ ಎಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ಳುತ್ತಾ ಸ್ವಾಮಿ, ಇವರೆಲ್ಲರ ಪ್ರಯಾಸ ಕರ್ತನೆ ಇದು ಒಳ್ಳೆಯ ಫಲಿತವನ್ನು ಕೊಟ್ಟು ಜನರು ಕೊರೋನಾ ವಿಮುಕ್ತರಾಗಿ ಆರೋಗ್ಯದಲ್ಲಿ ಜೀವಿಸುವುದಕ್ಕಾಗುವಂತೆ ಕೃಪೆ ಮಾಡಿಸಿ. ಮತ್ತು ಸಯೂಜ ಕವಿತಾ ದಂಪತಿಗಳನ್ನು ಕೂಡ ನೆನಪು ಮಾಡ್ತಾರೆ ಸ್ವಾಮಿ. ಅವರನ್ನು ಕೂಡ ಅನಾರೋಗ್ಯದಿಂದ ತಪ್ಪಿಸಿ ಕ್ಷೇಮದಿಂದ ಅವರು ಮನೆಗೆ ಬರಲಿಕ್ಕಾಗುವಂತೆ ಕಾಯ್ದು ಕಾಪಾಡುವಂತೆ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಅದೇ ಸಂದರ್ಭದಲ್ಲಿ ಕರ್ತನೆ, ಈ ಸಮಯದಲ್ಲಿ ಇದೆಲ್ಲವನ್ನೂ ಚಿತ್ರೀಕರಿಸುತ್ತಾ ಇರುವಂಥ ಪ್ರಿಯ ಸಹೋದರರನ್ನು ಕರ್ತನೆ, ಅವರು ನಮಗೆ ನೀಡುತ್ತಿರುವಂಥ ಎಲ್ಲ ಸಹಕಾರಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ, ಕೃಪಾಭರಿತನಾದ ದೇವರೇ, ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸಿ ಸಮರ್ಪಿಸಿ ಬೇಡಿಕೊಂಡು ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್. ನಮ್ಮ ಆರಾಧನೆಯನ್ನು ನಾವು ಮುಕ್ತಾಯಗೊಳಿಸಿಕೊಳ್ಳುವ ಹಾಗೆ ಹಾಡುವಂಥ ಸಂಗೀತದಲ್ಲಿ 216ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತದಲ್ಲಿ 216ನೇ ಸಂಗೀತ ನಂತರ ನಾವು ಆಶೀರ್ವಚನವನ್ನು ಹೊಂದಿಕೊಳ್ಳೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಏನು ಕೇವಲ ನಿನ್ನನ್ಯೋನ್ಯಕ್ಕೆ ಸೇರೋದೇನ ಕೋರಿಕೆ. ಏ ನನ್ನ ಏ
ನಮಗೆ ಗುರುವಾಗಿ ಆಧ್ಯಾತ್ಮಿಕ ಜೀವಿತಕ್ಕೆ ಭದ್ರ ಬುನಾದಿಯನ್ನು ಹಾಕುವುದಕ್ಕೂ ನಮ್ಮ ಆತ್ಮಗಳ ರಕ್ಷಣೆಗೋಸ್ಕರ ಈ ಲೋಕಕ್ಕೆ ಕಳಿಸಿ ಕೊಡಲ್ಪಟ್ಟಂತ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯ ಕೃಪೆಯು, ತಂದೆಯಾಗಿರುವ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು, ತ್ರಿಯೇಕ ದೇವರ ಆಶೀರ್ವಾದ, ಆತನ ನಿತ್ಯವಾದ ಸಾನ್ನಿಧ್ಯ ನಮ್ಮೊಂದಿಗೂ ಇಡೀ ಸಭೆಯೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್. ದೇವರಲ್ಲಿ ನಿಮ್ಮನ್ನು ಆಶೀರ್ವದಿಸಿ. God bless you.